ಕಿತ್ತೂರು ಮತಕ್ಷೇತ್ರದ ಎಂಕೆ ಹುಬ್ಬಳ್ಳಿಯ ಸಂಪಗಾಂವ್ ರಸ್ತೆ ಮಾರ್ಗದಲ್ಲಿ ಕಿತ್ತೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಬಾಬಾ ಸಾಹೇಬ್ ಪಾಟೀಲ್ ಅವರು ಲೋಕೋಪಯೋಗಿ ಇಲಾಖೆ ಪಿಡಬ್ಲ್ಯೂಡಿ ವತಿಯಿಂದ 3.50 ಕೋಟಿ ವೆಚ್ಚದ ಸೇತುವೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಂಗಳವಾರದಂದು ನೆರವೇರಿಸಿದರು. ಕಾಮಗಾರಿಯು ಪೂರ್ಣಗೊಂಡ ಬಳಿಕ ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಮತ್ತಷ್ಟು ಸುಧಾರಣೆಯಾಗಲಿದ್ದು ಮಳೆಗಾಲದಲ್ಲಿ ಎದುರಾಗುವ ಸಂಚಾರದ ತೊಂದರೆಗಳು ನಿವಾರಣೆಯಾಗಲಿದೆ ಎಂದರು. ರೈತರು ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸುರಕ್ಷಿತವಾಗಿ ಸಂಚರಿಸಲು ಈ ಸೇತುವೆಗಳು ಬಹಳಷ್ಟು ಸಹಕಾರಿಯಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಭಿವೃದ್ಧಿ ಕಾಮಗಾರಿಗಳಿಗೆ ಹರ್ಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡಿ, ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಉತ್ತಮ ಸೇತುವೆ ಅಗತ್ಯವಿತ್ತು. ಮಳೆಗಾಲದಲ್ಲಿ ಸಂಪರ್ಕ ಕಡಿತವಾಗುವುದು ಸಾಮಾನ್ಯವಾಗಿತ್ತು. ಇದೀಗ ಸರ್ಕಾರ ಮತ್ತು ಶಾಸಕರ ಪ್ರಯತ್ನದಿಂದ ಕಾಮಗಾರಿಗೆ ಚಾಲನೆ ಸಿಕ್ಕಿರುವುದು ಸಂತಸ ಸಂಗತಿ. ಕಾಮಗಾರಿ ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಂಡರೆ ಸಾವಿರಾರು ಜನರಿಗೆ ಅನುಕೂಲವಾಗಲಿದೆ ಎಂದರು. ಇನ್ನೋರ್ವ ರೈತರು, ಈ ಸೇತುವೆ ನಿರ್ಮಾಣದಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಕೃಷಿ ಉತ್ಪನ್ನ ಸಾಗಣೆ ಸುಲಭವಾಗಲಿದ್ದು ಗ್ರಾಮಗಳ ಅಭಿವೃದ್ಧಿಗೆ ಇದು ಹೊಸ ದಿಕ್ಕು ತೋರಿಸಲಿದೆ ಎಂದರು. ಕಾಮಗಾರಿ ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಂಡ ಜನಸೇವೆಗೆ ಲಭ್ಯವಾಗಲಿದೆ ಎಂಬುದು ಎಲ್ಲರ ಆಶಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಪ್ಪಾಸಾಹೇಬ್ ಸಿಲ್ಲೆದಾರ್, ಆಸ್ಫಾಕ್ ಸಿಲ್ಲೆದಾರ್, ಬಾಳೇಶ್ ಪಾಗದ್, ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಲ್ಲಾಂದ್ರೆ ಹಿಂಗೆ ಸುತ್ತ ಹಾಕಿ ಬರ್ಬೇಕಾದ್ರೆ 20 ಕಿಲೋಮೀಟರ್ ಹೋಗ್ಬೇಕಾಗ್ತೈತಿ. ಡೆಫಿನೆಟ್ ಆಗಿ ಬರುವಂಥದ್ದು ಒಂದು ಕೆಲವೇ ದಿವಸದಾಗ ಈ ಸೇತುವೆ ಮತ್ತು ರೋಡ್ ಒಳ್ಳೆ ರೀತಿ ಮಾಡಿ ಈ ಊರಿಗೆ ಸಮರ್ಪಕವಾಗಿ ಕೊಡ್ತೇವೆ. ಸರ್, ನಿನ್ನೆ ಕೂಡ ಇಡೀ ಗ್ರಾಮದಲ್ಲಿ ಒಂದು ಹೋರಾಟ ಆಗಿದೆ ಸರ್, ಆ ರೋಡ್ ಮಾಡ್ಬೇಕಂತ ಹೇಳಿ. ಖಾನಾಪುರದವರು ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಏನಾದ್ರು ಅಂದ್ರೆ ನಿಮ್ಮ ಭಾಗದಲ್ಲಿ ಬರುವಂತ ರೋಡನ್ನ ಏನಾದ್ರು ಅಭಿವೃದ್ಧಿ ಪಡಿಸ್ತೀರಾ ಅಂತ? ಚಾಲು ಐತಿ ನಮ್ಮದ ಅಭಿವೃದ್ಧಿ ಪಡಿಸೋದನ್ನ ಆಲ್ರೆಡಿ ಚಾಲು ಐತೆ. ಬಟ್ ಒಳ್ಳೆ ಸ್ಕರಿಫೈ ಮಾಡ್ತಾರೆ. ಈ ಮಳೆಗಾಲದಾಗ ಮಾಡೋಕ್ಕಾಗಲ್ಲ. ಅಸ್ಫಾಲ್ಟಿಂಗ ಮೋಟರ್ ಬೆಲ್ ಮಾಡಿ ಬರುವಂಥ ದಿವಸದಾಗ ಮಾಡ್ತಾರೆ. ಆಲ್ರೆಡಿ ಟೆಂಡರ್ ಆಗೈತಿ, ವರ್ಕ್ ಆರ್ಡರ್ ಆಗೈತಿ, ಎಲ್ಲ ಆಗೈತಿ. ಬಹುತೇಕ ಒಂದು 4 ತಿಂಗಳ ಹಿಂದೆ ಆಗಬೇಕಾಗಿತ್ತು. ಮೊನ್ನೆ ಗುತ್ತಿಗೆದಾರ ಬರದಾಗ ಓಡಿ ಹೋಗ್ಬಿಟ್ಟ. ಮತ್ತೆ ರಿಕಾಲ್ ಮಾಡಿ ಮಾಡಿಸುವಂಥ ಪರಿಸ್ಥಿತಿ ಒಂದು 3-4 ತಿಂಗಳು ಎಕ್ಸ್ಟೆನ್ಷನ್ ಆಗಿ. ಸರ್, ಸಚಿವ ಸಂಪುಟ ನಾಳೆ ಕೂಡ ಆಗ್ತದೆ. ಸಾಕಷ್ಟು ಜನ ಡೆಲ್ಲಿಗೆ ಭೇಟಿ ಕೊಡ್ತಾ ಇದ್ರ. ನಾವು ಕೊಟ್ಟು ಬಂದೆವು. ಹೈಕಮಾಂಡ್ ಐತೆ ಅದಕ್ಕೆ. ನಮ್ಮನ್ನು ಮಾಡ್ರಿ ಅಂತ ಕೊಟ್ಟು ಬಂದಿಲ್ಲ. ಹಾಗಾದ್ರೆ ಯಾರಿಗೆ ಬೆಂಬಲ ಕೊಡ್ತೀರಾ ಸರ್? ಸಾಕಷ್ಟು ಜನ ಅದಾರ. ಎಲ್ಲರಿಗೂ ನೋಡ್ರಿ ಎಬಿಲಿಟಿ ಯಾರಿಗೆ ಐತೆ ಅವ್ರಿಗೆ ಕೊಡಂತಿದ್ದೆವು. ಜಿಲ್ಲಾ ದೊಡ್ಡದೈತಿ, ಇಲ್ಲಿ 2 ಬಿಟ್ಟು ಇನ್ನೊಂದು ಕೊಡಂತಿದ್ದೆವು. ನಮ್ಮ ಏನೇನದ ಅವಾಲ್ಗಳನ್ನ ಹೇಳ್ಬಂದು ಸರ್. ನಿನ್ನೆನೂ ಕೂಡ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ಗಲಾಟೆ ಆಗಿದೆ ಸರ್, ಜಿಲ್ಲಾಧ್ಯಕ್ಷ ಮಾಡ್ಬೇಕಂತ. ಏನಂತ ಸರ್ ಅದು? ಅದೇನು ನನಗೆ ಅಷ್ಟು ಐಡಿಯಾ ಬಂದಿಲ್ಲ. ಸಂಜೆಗೆ ಬಂತ ಹಂಗೇನೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿನಿ. ಅದು ಸಾಧ್ಯ ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಸಲುವಾಗಿ ಏನಂತ ಆಗೈತೆ ಬೆಳವದಲ್ಲಿ. ನನಗೆ ಅದ್ರ ಐಡಿಯಾ ಇಲ್ಲ. ಇದೇ ಮಾರ್ಗವಾಗಿ ನೀವು ಕೂಡ ಸಂಚಾರ ಮಾಡ್ತೀರಾ ಹೇಗೆ ಸರ್? ಈ ಬ್ರಿಡ್ಜ್ ಕೂಡ ಸಮಸ್ಯೆ ಇತ್ತು, ಏನ್ ಹೇಳ್ತೀರಾ ಅಂತ? ಇದು 2021 ಕೆರಿಪಾಯಿ ಕುಸಿಕ್ತು. ಆ ಟೈಮ್ದಾಗ ನಮ್ಮ ಮಾಂತೇಶ್ ದೊಡ್ಡಗೌಡ್ರ MLA ಅವ್ರು ಇದ್ರು. ಆ ಟೈಮ್ದಾಗ ನಾವು ಇದನ್ನ ಎಲ್ಲ ಟೆಂಡರ್ ಮುಖಾಂತರ ಇದು ಮಾಡಕ ಪ್ರಯತ್ನ ಮಾಡಿದ್ರು. ಅದ ಟೆಂಡರ್ ಪ್ರೊಸೆಷನ್ ಆಯ್ತು. ಅವ ಇದನ್ನ ಬಂಡಿ ಒಡ್ರ ಅಂತ ಹಿಡ್ದಿದ್ದ ಬೈಲುಂಗಲ್ಲ. ಅವ್ರು ಹಿಡ್ದವ ಅರ್ಧಟ್ಟು ಕೆಲಸ ಮಾಡಿ ನಮ್ಗೆ ತೊಂದರೆ ಆಗುವಂಗೆ ಮಾಡಿದ. ಈಗ ಶಾಸಕರು ಬಂದ್ಮ್ಯಾಗ ಶಾಸಕರಿಗೂ ಭಾಳ ಗಮನಕ್ಕೆ ತಂದ ಮ್ಯಾಗ ಇದನ್ನ ಒಂದಿಟ್ಟು ಸುಧಾರಣೆ ಮಾಡ್ಯಾಕೆ ಬ್ರಿಡ್ಜ್ ಮಾಡಿಸುವಂತ ವ್ಯವಸ್ಥೆ ಮಾಡತ್ತಾರ. ಈಗ ನಮ್ಗೆ ನೀರಿನ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಇಲ್ಲಿ ಏನಾಗೈತಿ ಅಂದ್ರ 4 ಇಂಚಿ ಇಲ್ಲಿ 8 ಇಂಚಿ ಪೈಪ್ಲೈನ್ ದಾಟೈತಿ ಕೆರಿ ನೀರ್ ಅಂತೇಳಿ. ಅದನ್ನ 4 ಇಂಚಿ ಬ್ಯಾಂಡ್ ಎಬ್ಸ್ಯಾರ. ಇಲ್ಲಿ ಅದನ್ನ ನಮ್ಗೆ 8 ಇಂಚಿ ಎಬ್ಬಿಸ್ಕೊಡ್ಬೇಕು. ಯಾಕೆ 8 ಇಂಚಿ ಎಬ್ಬಿಸ್ಕೊಟ್ರೆ ನಮ್ ಕೆರಿ ತುಂಬತೈತಿ. ಇದು 230 ಎಕರೆ ಕೆರಿ. ಇದ ಏನೈತಿ ನಮ್ಮ ಬೈಲುಂಗ ನಮ್ಮ ಬೆಳಗಾವಿ ಜಿಲ್ಲಾದಾಗ 1 ನಂಬರ್ ಕೆರಿ. ಅದಕ್ಕೆ ನೀರ ತುಂಬಿಸುವಂತ ವ್ಯವಸ್ಥೆ ನಮ್ಗೆ ಆದ್ರ ಇಡೀ ಇಲ್ಲಿ 400ರಿಂದ 500 ಎಕರೆ ಜಮೀನ್ ನೀರಾವರಿ ಆಕೈತಿ. ಮತ್ತೆ ಬೋರ್ಗಳು ಈ ನಮ್ಮೂರಷ್ಟ ಜಪಾನಲ್ಲ. ಗದ್ದಿನ ಕರಿಂಗಪ್ಪ, ನಾಗಲಾಪುರ, ಪಟ್ಯಾಳ ಮಠ, ಹೊಳಿ ಹೊಸರು ಮಠನು ನೀರಾವರಿ ಈ ಗೆದ್ದಿ ಕರಿಂದ ಬೋರ್ಗಳು ಬರ್ತಾವ. ಮತ್ತೆ ಇದೇನಾಗತ್ತಂದ್ರ ಇದಕ್ಕೆ ನೀರು ತುಂಬಿಸುವಂತ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿಕೊಟ್ರ ನಮ್ಮ ದೊಡ್ಡ ಅನುಕೂಲ. ನಾವ್ ಇಡೀ ರೈತರೆಲ್ಲ ನಾವು ಬದುಕ್ತೇವೆ. ಈಗ ಶಾಸಕರು ಏನಾದ್ರು ಭರವಸೆ ಕೊಟ್ಟಿದಾರ ಹೇಗಂತ ಹೇಳಿದಾರು. ಮೈನು ಮಾತಾಡಿದ್ದು ಈಗ ಮತ್ತೆ ಹೇಳಿದಾರ. ಇನ್ನಾರು ಮತ್ತೇನಾರು ಮುಂದ್ ಮಾಡಿದ್ರು ಅಂತ. ಏನಂತ ಹೇಳಿದ್ರು? ಇಲ್ಲ ಮಾಡಿ ಕೊಟ್ಟು ಅಂತಿದಾರೆ. ಅದನ್ನ ಮಾತಾಡ್ತಾನಂತ ಇದಾರೆ. ಮತ್ತೇನಾದ್ರು ಹೇಳ್ತೀರಾ? ಮತ್ತೇನಿಲ್ಲ. ಈಗ ಇದು ನಮ್ಮ ಬೇಡಿಕೆ ಇದ್ದಿದ್ದ ಫಸ್ಟ್ ನೀರ್ ತುಂಬಿಸ್ಬೇಕಂತೇಳಿ. ಇದನ್ನ ನೀರ್ ತುಂಬಿಸ್ಕೊಟ್ರೆ ನಮ್ಗೆ ಇಡೀ ನಮ್ಮ ರೈತರಿಗೆ ಕುಲಕ್ಕನ್ನ ಒಂದು ಇದನ್ನ ಕೊಟ್ಟಂಗ್ ನೋಡ್ರಿ.
ಈಗ ಬ್ರಿಡ್ಜ್ ಮಾಡ್ತೇನೆ ಅಂತ ಮಾಡಕ್ಕೆ ಈಗ ಪೂಜೆ ಮಾಡಿಸಿವ್ರಿ ಮಾಡ್ತಾರ ಓಕೆ ಸರ್